ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಯ್ ಫ್ರೆಂಡ್ಸ್, ಇವತ್ತು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ವೆಜಿಟೇಬಲ್ ಮೆಂತ್ಯ ಬಾತ್ಗೆ ಏನೆಲ್ಲ ಹಾಕ್ತಾಯಿದ್ದೀನಿ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಒಂದು 4 ಕ್ಯಾರೆಟ್ನ ತೊಗೊಂಡು ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಮೆಂತ್ಯ ಸೊಪ್ಪು ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ಕಟ್ ಮಾಡಿ ಉದ್ದುದಕ್ಕೆ ಸ್ಲೈಸಸ್ ಆಗಿ ಮಾಡಿದ್ದೇನೆ. 2 ಟೊಮೆಟೊ ಉದ್ದುದಕ್ಕೆ ಕಟ್ ಮಾಡಿದ್ದೇನೆ. ಸ್ವಲ್ಪ ಬೀನ್ಸು, ಆಲೂಗಡ್ಡೆ ಸ್ವಲ್ಪ. ನೋಡಿ ಫ್ರೆಂಡ್ಸ್, ರುಬ್ಕೊಳ್ಳೋದಕ್ಕೆ ಇಲ್ಲಿ ಸ್ವಲ್ಪ ಶುಂಠಿ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೇನೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಪತ್ರೆ, ಒಂದು ಮೊರಾಟೆ ಮೊಗ್ಗು, ಅನಾನಸ್ ಹೂವು, ಸ್ವಲ್ಪ ಲವಂಗ, ಒಣಮೆಣಸಿನ್ಕಾಯಿ 2, ಸ್ವಲ್ಪ ಒಂದು ಬ್ಲ್ಯಾಕ್ ಏಲಕ್ಕಿ. ನಂತರ ನಾನು ಗ್ರೀನ್ ಚಿಲ್ಲಿ ಯೂಸ್ ಮಾಡಲ್ಲ, ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಸ್ವಲ್ಪ 2 ಟೇಬಲ್ ಸ್ಪೂನ್. ನೋಡಿ ಫ್ರೆಂಡ್ಸ್, 2 ಲೋಟ ಅಕ್ಕಿ ತೊಗೊಂಡಿದ್ದೇನೆ. ನಿಮಗೆ ಕ್ವಾಂಟಿಟಿ ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನನಗೆ ಇಷ್ಟು ಸಾಕು. ನಾನು ರುಬ್ಕೊಂಬಂದ್ಬಿಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲನೂ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ ಫ್ರೆಂಡ್ಸ್. ಇದು ರುಬ್ಕೊಂಬಂದಾಗಿದೆ. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಬಿಡೋಣ. ಮಾಡ್ಕೊಂಡಾಯ್ತು ಒಂದು ಬೌಲ್ಗೆ. ಬನ್ನಿ ಫ್ರೆಂಡ್ಸ್, ವೆಜಿಟೇಬಲ್ ಮೆಂತ್ಯ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಸ್ಟವ್ ಹಚ್ತಾ ಇದ್ದೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಬಿಡೋಣ ಫ್ರೆಂಡ್ಸ್. ಇದು ಬಿಸಿ ಆದ ತಕ್ಷಣ ಎಣ್ಣೆ ಹಾಕೊಳ್ಳೋಣ. ನೋಡಿ, ಈಗ ಕುಕ್ಕರ್ ಬಿಸಿಯಾಗಿದೆ. ಅದಕ್ಕೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ತಗೊಂಡಿದ್ದೇನೆ. ಎಣ್ಣೆ ಹಾಕೋತಾ ಇದ್ದೀನಿ. ಬಿಸಿಯಾಗಿದೆ. ಇದಕ್ಕೆ ಪಲಾವ್ ಎಲೆನ ಹಾಕೊಳ್ಳೋಣ. ಒಂದು ಮೊರಾಟೆ ಮೊಗ್ಗು, ಒಂದು ಬ್ಲ್ಯಾಕ್ ಏಲಕ್ಕಿ, ಅನಾನಸ್ ಹೂವು, ಒಂದು 4 ಲವಂಗ, ಚಿಲ್ಲಿನ ಹಾಕೋತಾ ಇದ್ದೀನಿ, 2 ಚಿಲ್ಲಿನ. ಆಮೇಲೆ ಕಾಜುನ ಹಾಕೊಂಬಿಡೋಣ ಫ್ರೆಂಡ್ಸ್. ಇದ್ರ ಹಿಂದೆನೇ ಈರುಳ್ಳಿ ಹಾಕೊಂಬಿಡೋಣ. ಇದು ಕೆಂಪಗಾಗ್ಬಿಡುತ್ತೆ ಇಲ್ಲ ಅಂದರೆ. ಈರುಳ್ಳಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆನಂತರ ಬೇರೆ ಎಲ್ಲ ಪದಾರ್ಥಗಳನ್ನು ಹಾಕೊಂಬಿಡೋಣ ಫ್ರೆಂಡ್ಸ್. ಬ್ರೌನ್ ಕಲರ್ ಬಂದಿದೆ. ಇದಕ್ಕೆ ನಾನೀಗ ಮೆಂತ್ಯ ಸೊಪ್ಪನ್ನ ಹಾಕೊಂಡ್ಬಿಡ್ತೀನಿ. ಮೆಂತ್ಯ ಸೊಪ್ಪು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ವಾಸನೆ ಹೋದಾದ್ಮೇಲೆ ಬೇರೆ ಪದಾರ್ಥಗಳನ್ನು ಹಾಕಿಕೊಳ್ಳೋಣ. ಯಾಕಂದರೆ ಇದು ಮೆಂತ್ಯ ಸೊಪ್ಪು ಕಹಿ ಅಲ್ವಾ, ಅದಕ್ಕೆ ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆದರೆ ಕಹಿ ವಾಸನೆ ಹೋಗಿರುತ್ತೆ. ನೋಡಿ, ಸ್ವಲ್ಪ ಬಿಡೋಣ. ಇದಾಗಿದೆ. ಇದಕ್ಕೆ ಇವಾಗ ಕ್ಯಾರೆಟ್ ಹಾಕೊಳ್ಳೋಣ. ಆಲೂಗಡ್ಡೆ ಹಾಕೋತಾ ಇದ್ದೀನಿ. ಬೀನ್ಸ್ ಹಾಕೋತಾ ಇದ್ದೀನಿ. ಈ 3 ಸ್ವಲ್ಪ ಎಣ್ಣೆಗೆ ಫ್ರೈ ಆಗೋವರೆಗೂ ಸ್ವಲ್ಪ ಬಿಡೋಣ. ಬಿಟ್ಟಾದ್ಮೇಲೆ ಟೊಮೆಟೊ ಹಾಕಿಕೊಳ್ಳೋಣ ಫ್ರೆಂಡ್ಸ್. ಒಂದು 2 ನಿಮಿಷ ಇದು ಫ್ರೈ ಆಗಲಿ. ಇದು 2 ನಿಮಿಷ ಫ್ರೈಯಲ್ಲಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನೀಗ ಟೊಮೆಟೊ ಹಾಕೋತಾ ಇದ್ದೀನಿ. 2 ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಫ್ರೈ ಆಗಿಬಿಡುತ್ತೆ. ಫ್ರೆಂಡ್ಸ್, ಟೊಮೆಟೊ ಮೆತ್ತಗಾಗಿದೆ. ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ
ಫ್ರೈ ಮಾಡೋಣ. ಆನಂತರ ಚಿಲ್ಲಿ ಪೌಡರ್ ಬೆರೆಸ್ಕೊಳ್ಳೋಣ ಫ್ರೆಂಡ್ಸ್. ಇದು ಹಸಿ ವಾಸನೆ ಹೋಗಿದೆ ನೋಡಿ. ಇವಾಗ ನಾನು ಇದಕ್ಕೆ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಇದೆ. ನಿಮ್ಮ ಖಾರಕ್ಕೆ ರುಚಿ ತಕ್ಕಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನು 2. ಇವಾಗ ನೋಡಿ ಚಿಲ್ಲಿ ಪೌಡರ್ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನೀಗ ರೈಸ್ನ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ 2 ಲೋಟ ತೊಗೊಂಡಿದ್ದೆ ರೈಸ್ನ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ 2 ನಿಮಿಷ ನಂತರ ಇದಕ್ಕೆ ನೀರು ಹಾಕೊಂಡ್ಬಿಡೋಣ. ನೋಡಿ ಇದಕ್ಕೆ ನಾನು ನೀರು ಹಾಕೋತಾ ಇದ್ದೀನಿ. 2 ಲೋಟ ರೈಸ್ಗೆ 4 ಲೋಟ ನೀರು ತೊಗೊಂತಾ ಇದ್ದೀನಿ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವ ಪೌಡ್ರುಪ್ಪಾದರೂ ಹಾಕೋಬೋದು, ಬೇಕಾದರೆ ಕಲ್ಲುಪ್ಪು ಹಾಕೋಬೋದು. ಕಲ್ಲುಪ್ಪು ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಕಲ್ಲುಪ್ಪು ಹಾಕ್ತಾ ಇದ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಇದ್ರ ಕೆಲಸ ಮುಗೀತು. ಮುಚ್ಚಳ ಮುಚ್ಚಿ 3 ವಿಸಲ್ ಬರ್ಸ್ಕೊಂಬಿಡೋಣ ಫ್ರೆಂಡ್ಸ್. ಮುಚ್ಚಳ ಮುಚ್ಚಿದ್ದೀನಿ. ಈಗ 3 ವಿಸಲ್ ಬಂದಾದಮೇಲೆ ಓಪನ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, 3 ವಿಸಲ್ ಆಗಿದೆ. ಸ್ಟಿಮ್ ಕೂಡ ಹೋಗಿದೆ. ನಾನೀಗ ಇದನ್ನು ನಿಮಗೆ ಓಪನ್ ಮಾಡಿಬಿಟ್ಟು ತೋರಿಸ್ತೇನೆ ಹೇಗೆ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಈಗ ಬಂದಿದೆ ವೆಜಿಟೇಬಲ್ ಮೆಂತ್ಯ ಬಾತ್. ನೋಡೋಣ ಹೇಗೆ ಬಂದಿದೆ. ಫ್ರೆಂಡ್ಸ್, ಇದನ್ನ ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಒಂದು ಬೌಲ್ಗೆ ಸರ್ವ್ ಮಾಡಿದ್ದೀನಿ. ಈ ಥರ ಬಂದಿದೆ ವೆಜಿಟೇಬಲ್ ಮೆಂತ್ಯ ಬಾತ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕಮೆಂಟ್ ಮಾಡಿ.